ಮುರಳಿ ಸರ್, ಬಹುಶಃ ತಮ್ಮಿಂದಲೇ ಪ್ರಾರಂಭ ಮಾಡಬಹುದು. 80 ವರ್ಷಗಳು ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಲಭ್ಯವಾಗಿ, ಈ 80 ವರ್ಷಗಳ ಭಾರತದ ಈ ಪಯಣವನ್ನ ಅವಲೋಕನ ಮಾಡಿದಾಗ, ಹಾಗೆ 47ರಲ್ಲಿ 100 ವರ್ಷಗಳು ತುಂಬಿದಾಗ ವಿಕಸಿತ ಭಾರತ ಆಗಬೇಕು ಅನ್ನೋ ಕನಸೇನಿದೆ, ಹಿಂದಿನ ಪಯಣ ಮುಂದಿನ ಕನಸು, ಇದನ್ನ ಈ ಕ್ಷಣದಲ್ಲಿ ಸ್ಮರಿಸಿದ್ರೆ ಏನ್ ಹೇಳ್ತೀರಿ? ಸ್ಮಿತಾ, ಮೊದಲನೇದಾಗಿ ಎಲ್ಲ ಈ ವೀಕ್ಷಕರಿಗೆ, ನಿಮ್ಮ ರಿಪಬ್ಲಿಕ್ ಕನ್ನಡ ಸಿಬ್ಬಂದಿಗೆ, ಆಮೇಲೆ ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರಿಗೆ, ನಿಮ್ಗೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿವಸದ ಸಮಾರಂಭದ ಶುಭಕಾಮನೆಗಳು. ನೀವು ಬಹಳ ಮುಖ್ಯವಾಗಿ ಪ್ರಶ್ನೆಗಳು ಕೇಳಿದ್ರಿ. ನಾವು 80 ವರ್ಷದಲ್ಲಿ ನಾವು ನಮ್ಮ ದೇಶದ ಮೇಲೆ ಪ್ರೀತಿ, ನಮ್ಮ ದೇಶಭಕ್ತಿ ಅನ್ನೋದು ನಮ್ಮ ಇದರೊಳಗೆ ನಮ್ಮ ದೇಶದ ಜನತೆಯಲ್ಲಿ ನಾವು ಮೂಡಿಸಲೇ ಇಲ್ಲ. ಈಗಲೂ ಅಷ್ಟೇ, ನೀವು ಏನ್ ಹೇಳ್ತಾ ಇದ್ರ, ನಮ್ಮ ಸೈನಿಕರು, ನಮ್ಮ ಸಶಸ್ತ್ರ ಪಡೆಗಳ ಸೈನಿಕರು, ನಮ್ಮ ನಿವೃತ್ತ ಸೈನಿಕರು, ಅವರ ಕುಟುಂಬದವರು, ಅವ್ರಿಗೆಲ್ಲ ದೇಶದ ಮೇಲೆ ಭಕ್ತಿ ಇದ್ದೇ ಇದೆ, ಅದನ್ನು ಹೇಳೋದೇ ಬೇಡ. ಆದರೆ ನಮ್ಮ ನೋಡಿ, ಇವತ್ತಿನ ವಿಪರ್ಯಾಸ ನೋಡಿ, ನಮ್ಮ ದೇಶದಲ್ಲಿ ಇವತ್ತಿನ ಸಂಖ್ಯೆ ಪ್ರಕಾರ, ಇವತ್ತಿನ ರೆಕಾರ್ಡ್ಸ್ ಪ್ರಕಾರ 1.478 ಬಿಲಿಯನ್ ನಮ್ಮ ದೇಶದ ಇದು ಜನಸಂಖ್ಯೆ. ಅದರಲ್ಲಿ 0.1% ಸಶಸ್ತ್ರ ಸೈನಿಕರು. ನೀವು ಎಲ್ಲಾರನ್ನೂ ಇಟ್ಕೊಂಡು ಅವರ ರಿಸರ್ವ್ ಎಲ್ಲಾರನ್ನೂ ತಗೊಂಡ್ರು 0.5%ಗಿಂತ ಜಾಸ್ತಿ ಆಗೋಲ್ಲ. ಇವ್ರಿಗೆಲ್ಲ ದೇಶದ ಮೇಲೆ ಪ್ರೀತಿ ಇದ್ದೇ ಇದೆ. ಇವ್ರು ಯಾವಾಗಲೂ ದೇಶನ ತಮಗಿಂತ ಮುಂದೆ ಇಡ್ತಾರೆ. ನೇಷನ್ ಫಸ್ಟ್ ಅದೇ ತಾನೇ ಮಾಡ್ತಾರೆ. ಖಂಡಿತ. ಉಳಿದ 99% ನಾವು ಈ ಕೆಲಸನ 1947ನೇ ಇಸ್ವಿನಲ್ಲಿ ಮಾಡಿದ್ದೆ. ಅಂದ್ರೆ ಯಾವ ತರ ಮಾಡೋದು, ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ನಮ್ಮ ದೇಶದಲ್ಲಿ ಎಂತೆಂಥ ವೀರ ಸೈನಿಕರಿದ್ದಾರೆ, ಯಾವ ತರ ನಮ್ಮ ದೇಶಕ್ಕೋಸ್ಕರ ಅವರು ಜೀವ ಕೊಟ್ಟಿದ್ದಾರೆ, ಅವರ ಕಥೆಗಳು, ವೀರಗಾಥೆಗಳು ಅಂತ ಹೇಳ್ತೀವಲ್ಲ, ಅವರದೆಲ್ಲ ಇದನ್ನ ಸರಿಯಾಗಿ ಅವರಿಗೆ ತಿಳಿಸ್ಕೊಟ್ಟು ಈ NCERT ಬುಕ್ಸ್ ಅಲ್ಲೆಲ್ಲ ತಂದು ಅವ್ರಿಗೆ ಮಾಡಿದಿದ್ರೆ ಇವತ್ತು 26,000 ಸೈನಿಕರು ಇವತ್ತಿನ ತನಕ ಅವರು ಹುತಾತ್ಮರಾಗ್ತಾ ಇರಲಿಲ್ಲ. ನಾವು ಆಗ ಇಷ್ಟೆಲ್ಲ ಯೋಚನೆ ಮಾಡುವಂತಹ ತೊಂದರೆಗಳು ಇರ್ತಾನೆ ಇರಲ್ಲ. ಎಲ್ಲಾ ದೇಶಗಳು ನಡೆಯುತ್ತೆ, ಎಲ್ಲಾ ದೇಶಗಳು ಅಲ್ಲಿನ ನಾಗರಿಕರು ನೇಷನ್ ಫಸ್ಟ್. ನಮ್ಮ ದೇಶದಲ್ಲಿ ನಮ್ಮ ಸೈನಿಕರು ಯಾವಾಗಲೂ ನೇಷನ್ ಫಸ್ಟ್. ಯಾಕೆಂದ್ರೆ ಅವರಿಗೆ ಅವರ ಭೂಮಿ ಆಗಿರ್ಬೋದು, ಅಥವಾ ಆಕಾಶ ಆಗಿರ್ಬೋದು, ಅಥವಾ ಜಲ ಸಂಪನ್ಮೂಲ ಆಗಿರ್ಬೋದು, ಅಥವಾ ನಾಗರಿಕರಾಗಿರ್ಬೋದು, ಅಷ್ಟೇ ಕಾಣಿಸುತ್ತೆ ಅವ್ರಿಗೆ, ನಮ್ಮ ಸೈನಿಕರಿಗೆ. ಅವ್ರಿಗೆ ಏನಾದ್ರು ಆತಂಕ ಬಂದಾಗ ನಮ್ಮ ದೇಶದಲ್ಲಿ ಅವ್ರು ಮುಂದೆ ಬರೆದು ಅವರ ಜೀವ ಪ್ರಾಣ ತೆಗೆದಕ್ಕೂ ಅವರು ರೆಡಿ. ಉಳಿದಿದ್ದವ್ರಿಗೆ ಅಷ್ಟೇ ಇದನ್ನ ನೇಷನ್ ಫಸ್ಟ್ ಇದೆಯಾ? ಅವ್ರಿಗೆ ಅವರು ಮೂಗಿನ ತುದಿ ಅಷ್ಟೇ ಕಾಣಿಸೋದು. ಅವ್ರಿಗೆ ದೇಶ ಅನ್ನೋದು ಕಾಣಿಸೋದೇ ಇಲ್ಲ. ಅದನ್ನ ದೇಶ ಕಾಣಿಸ್ಬೇಕಾದ್ರೆ ನಾವು ಚಿಕ್ಕಂದ್ರಿಂದ ನಾವು ಡೆವಲಪ್ ಮಾಡಬೇಕಾಗಿತ್ತು. ಇಷ್ಟೊತ್ತಿಗೆ ನಾವು ಬೇಕಾದಷ್ಟು ನಮ್ಮ ದೇಶದ ಸೇನಾನಿಗಳು ಹೊಡ್ಕೊಂಡಿರೋರು. ಈಗಲೂ ಏನು ಇಟ್ ಈಸ್ ನಾಟ್ ಟೂ ಲೇಟ್. ಯಾಕಂದ್ರೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ನೀವು ಎಷ್ಟು ಬೇಕಾದ್ರೆ ನೀವು ಡೆವಲಪ್ಮೆಂಟ್ ಮಾಡಿ ಎಷ್ಟು ಬೇಕಾದ್ರೆ ನೀವು ಆರ್ಥಿಕ ಭದ್ರತೆ ಮಾಡಿ, ಇದನ್ನ ನಮ್ದು ಎಕನಾಮಿಕ್ ಡೆವಲಪ್ಮೆಂಟ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಏನು ಬೇಕಾದ್ರೆ ಮಾಡಿ, ಯಾವ ತರ ಬೇಕಾದ್ರೆ ಸ್ಲೋಗನ್ ಕೊಡಿ, ಕಡೆಗೆ ಅದ ಹೋಗೋದು ಆ ಜನಗಳಿಗೆ ತಾನೇ. ಆ ಜನಗಳೇ ಅದನ್ನೆಲ್ಲ ಅನುಭವಿಸ್ಬೇಕಾದ್ರು. ಅವ್ರಿಗೆ ದೇಶದ ಮೇಲೆ ಪ್ರೀತಿನೇ ಇಲ್ಲದೆ ಇದ್ರೆ, ಅವ್ರಿಗೆ ದೇಶ ಕಾಣಿಸ್ತೇನೆ ಇದ್ರೆ ಏನ್ ಪ್ರಯೋಜನ ಇಷ್ಟೆಲ್ಲ ಮಾಡಿ? ಸೊ ಮೊದಲನೇದಾಗಿ ನಾವು ಎಷ್ಟು ಮಾಡಿದ್ರು, ನಾನು ಮಾಡ್ತಾ ಇರೋದು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ, ಸೊ ನಾವು ಅದನ್ನ ಈ ಮಕ್ಕಳನ್ನೆಲ್ಲ ಒಂಥರ ತಯಾರು ಮಾಡಿದಿದ್ರೆ, ಅಥವಾ ಈ ಮಕ್ಕಳೇನ್ ಬಿಡಿ ಈಗಲೂ ಮಾಡಕ್ ಸಾಧ್ಯ. ಆದ್ರೆ ಎಂಥ ವಿಪರ್ಯಾಸ ನೋಡಿ, ಅದೇ ಇದು ಯಂಗರ್ ಜನರೇಷನ್ ಇವತ್ತು ಅವ್ರೇನ್ ಅನ್ಕೊಂಡ್ಬಿಟ್ಟಿದ್ದಾರೆ, ನಾವು ಯಾವ ತರ ಬೇಕಾದ್ರೆ ಮಾತಾಡ್ಬೋದು, ನಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫ್ರೀಡಮ್ ಇದೆ, ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ನಾವು ಯಾವ ತರ ಅಸಭ್ಯವಾಗಿ ಮಾತಾಡ್ಬೋದು, ಕೆರೆದಾಗ ಮಾತಾಡ್ಬೋದು, ನಮಗೆ 1000 ಲೈಕ್ ಸಿಗುತ್ತೆ ಫೇಸ್ಬುಕ್ ಅಲ್ಲಿ, ಅಷ್ಟೇ ಬೇಕಾಗಿರೋದು ಅವ್ರಿಗೆ. ನಿಜ. ನನಗೆ ಈ ಜನ್ಜಿ ಹೋರಾಟ ಅದ್ರ ಬಗ್ಗೆನೆ, ಅವ್ರ ಮನಸ್ಥಿತಿ ಬಗ್ಗೆನೆ ಪ್ರತ್ಯೇಕವಾಗಿ ಇನ್ನೂ ಡೀಟೇಲ್ ಆಗಿ ಮಾತನಾಡೋಕಿದೆ ಸರ್. ಬಹುಶಃ ಅಲ್ಲಿಗೆ ಹೋಗ್ಲಿಕ್ಕೆ ಮುಂಚೆ ನಾವು ಸ್ವಲ್ಪ ಬೈಫರ್ಗೇಟ್ ಮಾಡ್ಕೊಳ್ಳೋಣ. ಆಂತರಿಕವಾಗಿ ಭಾರತ ಎದುರಿಸ್ತಾ ಇರುವ ಸಮಸ್ಯೆ, ಬಾಹ್ಯವಾಗಿರುವ ಸಮಸ್ಯೆ. ಇವತ್ತು ಆಂತರಿಕ ಸಮಸ್ಯೆ ಅಂತಂದ್ರೆ, ನಮ್ಮ ದೇಶದ ಜನತೆ ನಾವು
ನಮ್ಮ ದೇಶದ ಜನತೆಯನ್ನ ಮುಂದೆ ನಮ್ಮ ಜೊತೆ ತಗೊಂಡು ಹೋಗೋದು ಅದೇ ದೊಡ್ಡ ಸಮಸ್ಯೆ ಇವತ್ತು. ಈಗ ಒಂದು ಒಬ್ರು ಒಂದ್ ಹೇಳಿದ್ರೆ ಇನ್ನೊಂದು ಹೇಳೋದು, ಒಂದೇ ಇದರಲ್ಲಿ ಧ್ವನಿನಲ್ಲಿ ಯಾರು ಮಾತಾಡದೇ ಇರೋದು, ಆಮೇಲೆ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದರೆ ಅದಕ್ಕೆ 10 ವಿಘ್ನಗಳು. ಇದು ನಮ್ಮ ಆಂತರಿಕ ಸಮಸ್ಯೆ, ಇದು ನಡೀತಾನೆ ಇದೆ. ಅದಕ್ಕೆ ಒಂದು ಸರಿಯಾಗಿ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಬೇಕು ನಾವು. ಆಮೇಲೆ ಹೊರಗಡೆಯಿಂದ ಸಮಸ್ಯೆ ಯಾವತ್ತೂ ನಿಂತೇ ಇಲ್ಲ. 1987 ನಡೀತಾನೆ ಇದೆ. ಅದನ್ನ ನಾವು ಪೂರ್ತಿ ಸರಿ ಮಾಡಕ್ಕಾಗಿಲ್ಲ. ಏನಾಗತ್ತೆ, ಅದು ನಾವು ಕೆಲವು ಸರಿ ನಮ್ಗನ್ಸತ್ತೆ ನಾವು ಸಾಫ್ಟ್ ಸ್ಟೇಟ್ ಅನ್ಸತ್ತೆ. ಆದ್ರೆ ನಾವು ತಗೊಂಡಿರುವಂತ ಇದನ್ನ ವೇರಿ ಆಕ್ಷನ್ಸ್ ಇರಬಹುದು ಅಥವಾ ನಾವು ಪಾಲಿಸೀಸ್ ಇರಬಹುದು, ಅದು ಸಾಫ್ಟ್ ಸ್ಟೇಟ್ ಅಂತ ನಮ್ಮನ್ನ ಇದನ್ನ ಮಾಡಕ್ ಆಗಲ್ಲ. ಆದ್ರೆ ಇಷ್ಟೆಲ್ಲ ತೊಂದರೆಗಳಿಟ್ಕೊಂಡು 2047 ವಿಕಸಿತ ಭಾರತ ಅಂತ ನಾವು ಕನಸು ಕಾಣ್ತಾ ಇರೋದು. ಕನಸು ಕಾಣೋದು ಬಹಳ ದೊಡ್ಡ ವಿಷಯ, ಮಾಡ್ಲೇಬೇಕು, ಹೆಜ್ಜೆ ಇಡ್ಬೇಕು ಆ ಕಡೆ. ಆದರೆ ಇವೆಲ್ಲ ಮೊದಲು ಆಂತರಿಕ ಸಮಸ್ಯೆ ಇರ್ಬೋದು. ಆಂತರಿಕ ಸಮಸ್ಯೆನೇ ಜಾಸ್ತಿ ಇದು ಹೊರಗಡೆ ಸಮಸ್ಯೆಗಿಂತ. ಅದನ್ನ ಹೊರಗಡೆ ಸಮಸ್ಯೆಯನ್ನ ಸರಿ ಮಾಡಕ್ಕೆ ಇದಾರೆ, ನಿಮ್ ಹಿಂದೆ ಕೂತಿಯಾರೆಲ್ಲರನ್ನು, ನಾವೆಲ್ಲ ಇದ್ದೀವಿ. ನಾನು ಅದಕ್ಕೆ ಕರೆದೆ, ಭಾರತದ ಬೆನ್ನೆಲುಬುಗಳು ನಮ್ಮ ಬೆನ್ನ ಹಿಂದೆ ನಿಂತಿರುವವರು ಅಂತ. ಆಮೇಲೆ ಇನ್ನೊಂದು ಲಾಸ್ಟ್ ಒಂದು ಹೇಳಲೇಬೇಕು. ಇವತ್ತು ಯಾವ ಒಬ್ಬ ಸೈನಿಕ ಅವನು ಯುದ್ಧ ಮಾಡಕ್ ಹೋದಾಗ ಅವನ ಮುಂದೆ ಯಾರು ಬರ್ತಾರೆ ಅವ್ರ ಮೇಲೆ ಅವನ್ಗೆ ಏನೂ ಕೋಪ ಇಲ್ಲ ಅಥವಾ ಅವನ್ಗೆ ಅಸಡ್ಡೆ ಇಲ್ಲ, ಅವನ್ಗೆ ಯಾವ ತರ ಕೋಪನೂ ಇಲ್ಲ, ಅವನ್ಗೆ ಯಾವ ತರ ಕೋಪ ಅನ್ನೋದು ಇಲ್ಲೇ ಇಲ್ಲ. ಆದರೆ ಅವನ್ ಬೆನ್ನ ಹಿಂದೆ ನಿಂತಿಯಾರಲ್ಲ 1.478 ಬಿಲಿಯನ್ ಅವ್ರ ಮೇಲೆ ಪ್ರೀತಿ ಇದೆ. ನಿಜ. ಅದಕ್ಕೆ ಅವನಲ್ಲಿ ಯುದ್ಧ ಮಾಡೋದು. ನಿಜ.